ದೇವಸ್ಥಾನ ಶೈಲಿಯ ವಿಶೇಷ ನಾವೇ ಮಾಡುವ ಪುಳಿಯೋಗರೆ ಪುಡಿ ಮತ್ತು ಅದರಿಂದ ಪುಳಿಯೋಗರೆ ಗೊಜ್ಜು ಮಾಡುವ ರೆಸಿಪಿಯನ್ನು ನಿಮ್ಮ ಮುಂದೆ ತಂದಿದ್ದೀನಿ. ನಮಸ್ಕಾರ ವೀಕ್ಷಕರಿಗೆ, ಶರ್ಮಾಸ್ ಕಿಚನ್ಗೆ ಸ್ವಾಗತ ಸುಸ್ವಾಗತ. ಬೇಕಾಗುವ ಸಾಮಗ್ರಿಗಳು: ಹುಣಸೆಹಣ್ಣು 2 ಹಿಡಿ, ಅಂದಾಜು 100ರಿಂದ 125 ಗ್ರಾಮು, ಒಣಕೊಬ್ಬರಿ ಅರ್ಧ ಗಿಟ್ಕೊ, ಕಡಲೆಬೇಳೆ 1 ಕಪ್ಪು, ಉದ್ದಿನಬೇಳೆ ಅರ್ಧ ಕಪ್ಪು, ಧನಿಯಾ 3/4 ಕಪ್ಪು, ಜೀರಿಗೆ 2.5 ಸ್ಪೂನು, ಗಸಗಸೆ 1 ಸ್ಪೂನು, ಮೆಂತ್ಯ ಅರ್ಧ ಸ್ಪೂನು, ಮೆಣಸು 15-16, ಲವಂಗ 6, ಏಲಕ್ಕಿ 2, ಚಕ್ಕೆ ಸಣ್ಣದು 10-12 ಪೀಸು, ಬಿಳಿ ಎಳ್ಳು 125ರಿಂದ 150 ಗ್ರಾಮು, ಗುಂಟೂರು ಮೆಣಸಿನ್ಕಾಯಿ 20, ಚಿಕ್ಕಬಳ್ಳಾಪುರ ಅಥವಾ ಖಾರದ ಮೆಣಸಿನ್ಕಾಯಿ 8, ಬ್ಯಾಡಿಗೆ ಮೆಣಸಿನ್ಕಾಯಿ 20, ಬೆಲ್ಲ ಚಿಕ್ಕದು 4 ಅಚ್ಚು, ಅರಶಿನ 1 ಸ್ಪೂನು, ಹಿಂಗೊಂದು ಅರ್ಧ ಸ್ಪೂನು. ಮೊದಲು ಹುಣಸೆಹಣ್ಣು ಕ್ಲೀನ್ ಮಾಡಿ ಒಂದು ಬಟ್ಲಲ್ಲಿ ಹಾಕಿ ಅದು ಮುಳುಗೋವರೆಗೂ ನೀರು ಹಾಕಿ ಚೆನ್ನಾಗಿ ಬಿಸಿ ಮಾಡಬೇಕು. ನಂತರ ಅದನ್ನು ಆರಕ್ಕೆ ಬಿಡಬೇಕು. ಹುಣಸೆಹಣ್ಣು ನೆನೆ ಹಾಕಾಗಿದೆ. ಈಗ ಪುಡಿ ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಬಾಣಲೆ ಇಟ್ಟು ಸ್ಟವ್ ಅಂಟಿಸಿ, ಬಾಣಲೆ ಬಿಸಿ ಆದಮೇಲೆ ಎಳ್ಳು ಹಾಕಬೇಕು. ಹಸಿ ಎಳ್ಳನ್ನು ಆರಿಸಿ ಕ್ಲೀನ್ ಮಾಡೋದು ಕಷ್ಟ. ಹುರಿದಿಟ್ಕೊಂಡ್ರೆ ಎಳ್ಳೆಲ್ಲನೂ ಊದ್ಕೊಂಡು ದಪ್ಪಕ್ಕಾಗುತ್ತೆ. ಆಮೇಲೆ ಅದನ್ನು ಆರಿಸಿ ಕ್ಲೀನ್ ಮಾಡೋದು ತುಂಬ ಸುಲಭ. ಬಿಳಿ ಎಳ್ಳು ಚೆನ್ನಾಗಿ ಚೆಟ್ಕೊಟ್ಟದ್ಮೇಲೆ ಒಂದು ತಟ್ಟೆಗೆ ಹಾಕಿ ಆರಕ್ಕೆ ಬಿಟ್ಬಿಡ್ಬೇಕು. ಮತ್ತೆ ಬಾಣಲೆ ಒಲೆ ಮೇಲಿಡಿ, ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. 1-1.5 ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಚಕ್ಕೆ, ಮೆಣಸು, ಲವಂಗ, ಏಲಕ್ಕಿ ಹಾಕಿ 1 ಸ್ಪೂನಿನ ಸಹಾಯದಿಂದ ಕೈ ಆಡಿಸಿದ್ದಾದ್ಮೇಲೆ ಮೆಣಸಿನ್ಕಾಯಿ ಹಾಕಿ ಮತ್ತೆ ಕೈ ಆಡಿಸಿ, ಮೆಣಸಿನ್ಕಾಯಿ ಬಿಸಿ ಆದಮೇಲೆ ಕಡಲೆಬೇಳೆ ಸೇರಿಸಿ ಕೈ ಆಡಿಸ್ತಾ ಇರಬೇಕು. ಕಡಲೆಬೇಳೆ ಬಿಸಿ ಆದಮೇಲೆ ಉದ್ದಿನಬೇಳೆ ಸೇರಿಸಿ ಕೈ ಆಡಿಸ್ತಾ ಇರಬೇಕು. ಧನಿಯಾನು ಸೇರಿಸಿ ಕೈ ಆಡಿಸ್ತಾ ಇರಬೇಕು. ಎಲ್ಲ ಕೆಂಪಣ್ಣಕ್ಕೆ ತಿರುಗೋವಾಗ ಜೀರಿಗೆ ಮೆಂತ್ಯ ಹಾಕಿ ಕೈ ಆಡಿಸ್ತಾ ಇರಬೇಕು. ಉರಿ ಏನಾದರೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹೋದರೆ ಜೀರಿಗೆ ಮೆಂತ್ಯ ಆದಮೇಲೆ ಫುಲ್ ಲೋ ಫ್ಲೇಮ್ ಮಾಡ್ಕೊಂಡಿರಬೇಕು. ನೋಡಿ, ಈಗೆಲ್ಲ ಫ್ರೈ ಆಗಿದೆ. ಗಸಗಸೆ ಹಾಕಿ, ಸ್ವಲ್ಪ ಹಿಂಗೆ ಹಾಕಿ ಚೆನ್ನಾಗಿ ಕೈ ಆಡಿಸಿ. ಎಲ್ಲ ಕಂಪ್ಲೀಟ್ ಆದಮೇಲೆ 1 ಸ್ಪೂನ್ ಅರಿಶಿನದ ಪುಡಿ ಸೇರಿಸಿ ಚೆನ್ನಾಗಿ ಬೆರೆಸಿ ಸ್ಟವ್ ಆಫ್ ಮಾಡಿ ಆರಕ್ಕೆ ಬಿಟ್ಬಿಡಿ. ಈಗ ಹುಣಸೆಹಣ್ಣು ಆರಿರುತ್ತೆ. ಎಲ್ಲ ಆರಿದ್ಮೇಲೆ ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಕಿವುಚಿ ಜರಡಿ ಸಹಾಯದಿಂದ ಶೋಧಿಸಿ. ಅದೇ ರೀತಿ ಹುಣಸೆಹಣ್ಣಲ್ಲಿ ರಸ ಇರೋ ತನಕ ಚೆನ್ನಾಗಿ ಕಿವುಚಿ 3-4 ಬಾರಿ ಚೆನ್ನಾಗಿ ಶೋಧಿಸಿಟ್ಕೋಬೇಕು. ಈಗ ನೋಡಿ, ನೀರು ಹಾಕಿದ್ರೂ ಸಹ ಹುಣಸೆ ರಸ ಬರ್ತಾ ಇಲ್ಲ. ಈಗ ಎಲ್ಲ ರಸ ಕಂಪ್ಲೀಟಾಗಿ ಪಾತ್ರೆಗೆ ಬಂದ್ಬಿಟ್ಟಿದೆ ನೋಡಿ. 4 ಅಚ್ಚು ಬೆಲ್ಲನ ಪುಡಿ ಮಾಡಿಕೊಂಡು ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಆ ಪಾತ್ರೆಗೆ ಹಾಕಿ ಬೆಲ್ಲ ಮುಳುಗೋಷ್ಟು ನೀರು ಹಾಕಿ. ಬೆಲ್ಲ ಮುಳುಗೋಷ್ಟು ನೀರು ಹಾಕಿದ್ದಾದ್ಮೇಲಿಂದ ಚೆನ್ನಾಗಿ ಕುದಿಸಿ, ಕರಗಿದ್ದಾದ್ಮೇಲಿಂದ ಜರಡಿ ಸಹಾಯದಿಂದ ಹುಣಸೆಹಣ್ಣು ಪಾತ್ರೆಗೆ ಶೋಧಿಸಿಟ್ಕೊಳ್ಳಿ. ಅದನ್ನು ಆರಕ್ಕೆ ಬಿಟ್ಬಿಡಿ. ಬಾಣಲೆಯಲ್ಲಿ ಹುರಿದಿಟ್ಕೊಂಡು ಸಾಮಗ್ರಿಗಳನ್ನು ಮಿಕ್ಸಿಗೆ ಹಾಕಿ ನುಣ್ಣಗೆ ಪುಡಿ ಮಾಡಿದ್ರೆ ಪುಳಿಯೋಗರೆ ಪುಡಿ ರೆಡಿ ಆಯಿತು. ಪುಳಿಯೋಗರೆ ಪುಡಿ ಒಂದು ಕಡೆ ಇಟ್ಕೊಂಡು ಮಿಕ್ಸಿಗೆ ಒಣಕೊಬ್ಬರಿ ಹಾಕಿ ಪುಡಿ ಮಾಡಿ ಒಂದು ಕಡೆ ಇಟ್ಕೊಳ್ಳಿ. ಹುರಿದೆಳ್ಳನ್ನು ಚೆನ್ನಾಗಿ ಆರಿದ್ಮೇಲೆ ಆರಿಸಿ ಕ್ಲೀನ್ ಮಾಡಿ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಕೋಬೇಕು. ಎಳ್ಳು ಒಣಕೊಬ್ಬರಿ ಎರಡೂ ಕೂಡ ಸ್ವಲ್ಪ ತರತರಿಯಾಗಿದ್ದರೆ ಬಾಯಿಗೆ ಸಿಕ್ಕಿ ತಿನ್ನೋಕ್ಕೆ ರುಚಿಯಾಗಿರುತ್ತೆ. ಎಲ್ಲ ಆರಿದ್ಮೇಲೆ ಅದಕ್ಕೆ ಅಂದಾಜು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಅಂದರೆ ನಾವು ಮಾಡ್ಕೊಂಡಿರೋ ಗೊಜ್ಜಿಗೆ ಸುಮಾರು ಅಂದಾಜು 1 ಹಿಡಿಯಷ್ಟು ಬೇಕಾಗುತ್ತೆ. 1 ಹಿಡಿಯಷ್ಟು ಉಪ್ಪು ಹಾಕಿ ನಂತರ ನಾವು ಮಾಡಿಟ್ಕೊಂಡಿದ್ದ ಪುಡಿನ ಅದಕ್ಕೆ ಹಾಕಬೇಕು. ಪುಡಿನ ಸ್ವಲ್ಪ 1-2-3 ಸ್ಪೂನಷ್ಟು ಉಳಿಸಿಟ್ಕೊಂಡಿರಿ. ಇನ್ನು ಉಳಿದಿದ್ದೆಲ್ಲ ಪುಡಿ ಹಾಕಿ ಸ್ಪೂನ್ ಅಥವಾ ಕೈಯಿಂದ ಚೆನ್ನಾಗಿ ಗಂಟೆಗಳಿಲ್ಲದಂತೆ ಕಲಸಿಟ್ಕೋಬೇಕು. ಎಲ್ಲ ಕಲಸಿಟ್ಕೊಂಡಿದ್ದ ಪಾತ್ರೆನ ಸ್ಟವ್ ಮೇಲಿಟ್ಟು ಸ್ಟವ್ ಅಂಟಿಸಿ ಅದನ್ನು ಸ್ಪೂನಿಂದ ಅಥವಾ ಸೌಟಿಂದ ಆಗಾಗ ಕಲಕ್ತಾ ಇರಬೇಕು. ಚೆನ್ನಾಗಿ ಕುದಿ ಹತ್ತಿದ ಮೇಲೆ ಸ್ಟವ್ ಮೀಡಿಯಮ್ ಫ್ಲೇಮ್ ಮಾಡಿ. ಮೀಡಿಯಮ್ ಫ್ಲೇಮ್ ಮಾಡಿದ್ಮೇಲೆ ಅದು ಘಾಟ್ ಹೋಗೋವರೆಗೂ ಕುದಿಬೇಕು. ಅಂದರೆ ಅಂದಾಜು ಒಂದು 15-20 ನಿಮಿಷ ಚೆನ್ನಾಗಿ ಕುದಿಬೇಕು ಗೊಜ್ಜು. ಕುದ್ದಾದ್ಮೇಲೆ ಒಣಕೊಬ್ಬರಿ ಸೇರಿಸಿ ಕಲಕಿ. ಕೊನೆಯಲ್ಲಿ ಎಳ್ಳು ಪುಡಿ ಹಾಕಿ ಚೆನ್ನಾಗಿ ಕಲಕಿದ್ರೆ ಘಮ ಅಂತ ವಾಸನೆ ಬರುತ್ತೆ. ಯಾವಾಗ ವಾಸನೆ ಬರುತ್ತೋ ಆವಾಗ ಸ್ಟವ್ ಆಫ್ ಮಾಡಿದ್ರೆ ಪುಳಿಯೋಗರೆ ಗೊಜ್ಜು ರೆಡಿ ಆಗುತ್ತೆ. ಪುಳಿಯೋಗರೆ ಗೊಜ್ಜು ರೆಡಿ ಆದಮೇಲೆ ಒಂದು ಬಟ್ಲಲ್ಲಿ ಹಾಕಿ ದೇವ್ರ ಮುಂದೆ ಇಡಿ. ಯಾವುದೇ ಪದಾರ್ಥಗಳನ್ನು ದೇವ್ರ ಮುಂದೆ ಇಟ್ಟು ತಿನ್ನೋದ್ರಿಂದ ಅದರಲ್ಲಿ ರುಚಿ ಹೆಚ್ಚಾಗುತ್ತೆ. ಹಾಗಾಗಿ ದೇವ್ರ ಮುಂದೆ ಇಟ್ಟ ಮೇಲೆ ಕೈ ಮುಗಿದು ಅದರ ರುಚಿ ನೋಡಿ. ಉಪ್ಪೇನಾದರೂ ಕಡಿಮೆ ಆಗಿದ್ದರೆ
ಗೊಜ್ಜು ಒಗ್ಗರಣೆ ಮಾಡಬೇಕಾದ್ರೆ ಉಪ್ಪು ಸೇರಿಸ್ಕೋಬೋದು. ಪುಳಿಯೋಗರೆ ಒಗ್ಗರಣೆಗೆ ಬೇಕಾದಂಥ ಸಾಮಗ್ರಿಗಳು: ಕಡಲೆಬೀಜ ನೀವು ಎಷ್ಟು ಬೇಕಾದರೂ ಹಾಕ್ಕೋಬೋದು, ಜಾಸ್ತಿ ಕಡಿಮೆ ಆದರೂ ಕೂಡ ಏನೂ ತೊಂದರೆ ಇಲ್ಲ. ಕಡಲೆಬೇಳೆ ಸ್ವಲ್ಪ, ಉದ್ದಿನಬೇಳೆ ಸ್ವಲ್ಪ, ಗುಂಟೂರು ಮೆಣಸಿನ್ಕಾಯಿ 3, ಕರಿಬೇವು ಸ್ವಲ್ಪ, ಹಿಂಗೆ ಸ್ವಲ್ಪ, ಅರಿಶಿಣದ ಪುಡಿ, 1/4 ಸ್ಪೂನ್ ಸಾಸಿವೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಬಾಣಲೆ ಒಲೆ ಮೇಲಿಟ್ಟು ಸ್ಟವ್ ಅಂಟಿಸಿ ಮೀಡಿಯಮ್ ಸೈಜ್ ಸೌಟಿಂದ 4-5 ಸೌಟ್ ಎಣ್ಣೆ ಹಾಕಿ. ಎಣ್ಣೆ ಸ್ವಲ್ಪ ಜಾಸ್ತಿ ಆದರೂ ಕೂಡ ಪುಳಿಯೋಗರೆ ಚೆನ್ನಾಗಿರುತ್ತೆ. ಎಣ್ಣೆ ಕಾದ್ಮೇಲೆ ಹಿಂಗೆ ಹಾಕಿ. ಹಿಂಗೆ ನಾವು ಗಡ್ಡೆದು ಹಾಕಿದ್ದೀವಿ, ನಿಮ್ಮ ಹತ್ರ ಯಾವುದಿದೆಯೋ ಅದು ಉಪಯೋಗಿಸ್ಬೋದು, ಏನೂ ತೊಂದರೆ ಇಲ್ಲ. ಸಾಸಿವೆ ಹಾಕಿ. ಸಾಸಿವೆ ಪಟ್ಕೊಟ್ಟಿದ್ಮೇಲೆ ಕಡಲೆಬೀಜ ಹಾಕಿ. ಕಡಲೆಬೀಜ ಸ್ವಲ್ಪ ಬಿಸಿ ಆದಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿ. ಅರಿಶಿಣದ ಪುಡಿ, ಒಣಗಿದ ಮೆಣಸಿನ್ಕಾಯಿ ಮುರಿದು ಅದರಲ್ಲಿ ಸೇರಿಸಿ, ಕರಿಬೇವು ಸೇರಿಸಿ, ಮಾಡಿಟ್ಟಿದ್ದ ಗೊಜ್ಜನ್ನದಕ್ಕೆ ಹಾಕಿ. ಉಪ್ಪೇನಾದರೂ ಕಡಿಮೆ ಆಗಿದ್ದರೆ ಉಪ್ಪು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಬೆರೆಸ್ಕೋಬೇಕು. ಚೆನ್ನಾಗಿ ಬೆರೆಸ್ಕೊಂಡಿದ್ದಾದ್ಮೇಲಿಂದ ಸ್ಟವ್ ಆಫ್ ಮಾಡಿ. ಮಾಡಿದಂಥ ಅನ್ನನ ಒಂದು ಅಗಲವಾದ ಬಾಣಲೆ, ಪರಾಯ್ತ ಅಥವಾ ಬೇಸಿನಲ್ಲಿ ಹಾಕಿ ಆರಕ್ಕೆ ಬಿಡಬೇಕು. ಅನ್ನ ಚೆನ್ನಾಗಿ ಆರಿದ್ರೆ ದೇವಸ್ಥಾನದಲ್ಲಿರೋ ಥರ ಉದುರಾಗಿರುತ್ತೆ ಪುಳಿಯೋಗರೆ. ಇಲ್ದಿರ ಇದ್ದರೆ ಬಿಸಿಯಾದನ್ನಕ್ಕೆ ಕಲಿಸ್ಬಿಟ್ರೆ ಮಿಡ್ಡಿ ಆಗುತ್ತೆ. ಎಲ್ಲ ಅನ್ನ ಆರಿ ಸ್ವಲ್ಪ ಬಿಸಿ ಇರಬೇಕಾದ್ರೆ ಅದಕ್ಕೆ ಒಗ್ಗರಣೆ ಮಾಡಿಟ್ಕೊಂಡಂಥ ಗೊಜ್ಜನ್ನು ಹಾಕಿ ಚೆನ್ನಾಗಿ ಬೆರೆಸಿ. ಪುಳಿಯೋಗರೆಗೆ ಯಾವಾಗಲೂ ಗೊಜ್ಜು ಸ್ವಲ್ಪ ಜಾಸ್ತಿ ಇರುವಂತೆ ಕಲಿಸ್ಬೇಕು. ಇಲ್ದಿರ ಇದ್ದರೆ ಮಾಡಿಟ್ಟು ಸ್ವಲ್ಪ ತಾದ್ಮೇಲಿಂದ ಪುಳಿಯೋಗರೆ ತಿಂದರೆ ಅದರಲ್ಲಿ ಉಪ್ಪು ಖಾರ ಕಡಿಮೆ ಆಗಿ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಹಾಗಾಗಿ ಗೊಜ್ಜು ಸ್ವಲ್ಪ ಜಾಸ್ತಿ ಸೇರಿಸಿ ಕಲಸಿ. ಕಲಿಸ್ಕೊಂಡ್ಮೇಲೆ ಉಳಿದಿರುತ್ತಲ್ಲ ಗೊಜ್ಜು, ಅದನ್ನು ಒಂದು ಕಡೆ ಇಟ್ಕೊಂಡಿರಿ. ತಿನ್ನಬೇಕಾದ್ರೆ ಅದನ್ನು ನಂಚ್ಕೊಂಡು ಕೂಡ ತಿನ್ನಬಹುದು. ಇನ್ನೂ ಖಾರ ಜಾಸ್ತಿ ಬೇಕಾದರೆ ಆ ಪುಳಿಯೋಗರೆ ಪುಡಿ ಉಳಿಸಿಟ್ಕೊಂಡಿದ್ರಲ್ಲ, ಅದನ್ನು ಅನ್ನದ ಮೇಲೆ ಹಾಕಿ ಅದಕ್ಕೆ ಕಾದೆಣ್ಣೆ 1 ಸ್ಪೂನ್ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ದೇವಸ್ಥಾನಕ್ಕಿಂತ ಚೆನ್ನಾಗಿರುತ್ತೆ. ಹೀಗೆ ಕಲಸಿಟ್ಕೊಂಡ್ಮೇಲೆ ತೊಳೆದು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕತ್ತರಿಸಿ ಅನ್ನದ ಮೇಲೆ ಉದುರಿಸಿದ್ರೆ ಪುಳಿಯೋಗರೆ ತಿನ್ನಕ್ಕೆ ರೆಡಿ. ಒಂದು ಸಾರಿ ಪುಳಿಯೋಗರೆ ರೆಸಿಪಿ ಟ್ರೈ ಮಾಡಿ, ಕಾಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.